ಶ್ರೀ ಹಾರ್ಕೂಡ ವಾಹಿನಿಗೆ ಸ್ವಾಗತ. ಎಲ್ಲಾ ಶಿಕ್ಷಕರ ಪರವಾಗಿ ಗುರುಗಳ ಅಪ್ಪಣೆಯಾಗಿದೆ. ಎಲ್ಲಾ ಶಿಕ್ಷಕರ ಪರವಾಗಿ ನಮ್ಮ ಹಿರಿಯರಿರುವ ನಮ್ಮ ಆತ್ಮೀಯರಿರುವ ಕಾಶಿನಾಥ್ ರಾವ್ ಸಿಂಧಿ ಅವರು ತಮ್ಮ ಅನುಭವದ 7 ಮಾತುಗಳು ಹಂಚಿಕೊಳ್ತಾರೆ. ಇಂದು ದಿನಾಂಕ 22/12/2025 ಸುಕ್ಷೇತ್ರ ಹಾರ್ಕೂಡಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಈ ಕಾರ್ಯಕ್ರಮ ಅಂದ್ರೆ ಇಲ್ಲಿವರೆಗಿನ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆ ಮಾಡಿದ್ದಾರೆ, ಅವರು ಹೇಳ್ತಿದ್ದಾರೆ. ಅದು ಕೂಡ ಏನಪ್ಪ ಅಂದ್ರೆ ನನಗೆ ಒಂದು 5 ನಿಮಿಷ ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಿದ ಎಲ್ಲ ಅಂತ ಎಲ್ಲರಿಗೆ ಹೊಂದಿಸ್ತಾ ಈಗ ಇದು ಒಂದು ಗುರುವಂದನಾ ಕಾರ್ಯಕ್ರಮ. ಗುರುವಂದನಾ ಕಾರ್ಯಕ್ರಮದ ಜೊತೆಗೆ ಶ್ರೀ ಚನ್ನವೀರ ಶಿವಾಚಾರ್ಯರ ಒಂದು 909ರ ಒಂದು ತುಲಾಭಾರ ಕಾರ್ಯಕ್ರಮ. ಈ ತುಲಾಭಾರ ಕಾರ್ಯಕ್ರಮದ ವೇದಿಕೆ ಮೇಲೆ ಸಾಹಿತ್ಯ ವಹಿಸಿದಂತ ಶ್ರೀ ಶಿವಾಚಾರ್ಯ ರತ್ನ, ಬ್ರಹ್ಮರತ್ನ, ದಾಸೋಹ ರತ್ನ, ಕರ್ನಾಟಕ ಸಂಸ್ಕೃತಿ ರತ್ನ, ನಮ್ಮ ಈ ಒಂದು ನಾಡಿನಲ್ಲಿ ನೆಲೆಸಿದಂಥ ದೇವರ ಅವರ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನವನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಮೇಲೆ ವೇದಿಕೆ ಮೇಲೆ ಆಸೀನರಾದಂಥ ಈ ಎಲ್ಲ ಗಣ್ಯಮಾನ್ಯರು, ವೇದಿಕೆಯಲ್ಲಿ ಹಿರಿಯರಾದಂಥವರು, ನಾನು ಶ್ರೀಯುತರಾದಂಥ ಮೇಘನಾಥ್ ನಾಗರಾವ್, ಆನಂತರ APMC ಅಧ್ಯಕ್ಷರಾದಂಥ ಸಿದ್ದರಾಮಯ್ಯವರು, ಆನಂತರ ಈ ಕಾರ್ಯಕ್ರಮದಲ್ಲಿ ಪ್ರವಚನಕಾರರಾಗಿ ಆಗಮಿಸಿದಂಥ ಸ್ವಾಮಿಯವರು ಮತ್ತು ನಮ್ಮ ಶಿಕ್ಷಕರ ವಲಯದಲ್ಲಿ ಅತಿ ಹಿರಿಯರಾದಂಥ ಸರು, ನಮ್ಮ ಸೇವೆಯಲ್ಲಿ ಎಲ್ಲರೂ ವೇದಿಕೆ ಮೇಲೆ ಎಷ್ಟು ಮಂದಿ ಅವಾರ್ಡ್ ಮಾಡಿದ್ದಾರೆ. 1981 ರಿಂದ 1991ರ 10ರ ದಶಕದಲ್ಲಿ 80ರ ದಶಕದಲ್ಲಿ ಇವರೆಲ್ಲರೂ ಏನಂದ್ರೆ ವಿದ್ಯಾರ್ಥಿಗಳು ಒಂದು ಮನಸ್ಪೂರ್ವಕವಾಗಿ ಒಂದು ಈ ಕಾರ್ಯಕ್ರಮ ಮಾಡಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ತುಂಬಾ ಒಳ್ಳೆಯ ಒಂದು ಯಶಸ್ವಿದಾಯಕವಾದಂಥ ಕಾರ್ಯಕ್ರಮ ನಡೆಸಿದಾಗ ಎಲ್ಲ ವಿದ್ಯಾರ್ಥಿ ವರ್ಗದವರಿಗೆ ನಾನು ಅವರಿಗೆ ಹೃತ್ಪೂರ್ವಕವಾದಂಥ ನಾನು ಅಭಿನಂದನೆ ಹಾಗೂ ಆಶೀರ್ವಾದ ಹೇಳ್ತಾ ಇದ್ದೇನೆ. ಈಗ ಒಂದು ಮಾತಾಡೋಕೆ ನನಗೆ 5 ನಿಮಿಷ ಅವಕಾಶ ಕೊಟ್ಟಂತ ಸ್ವಾಮೀಜಿಯವರಿಗೆ ಇನ್ನೊಮ್ಮೆ ನಾನು ಒಂದು ಕವಿಯ ಒಂದು ವಾಣಿಯನ್ನು ಪ್ರಾರಂಭ ಮಾಡ್ತೀನಿ. ನಾವು ಹೇಗಿರಬೇಕು ಅಂತಂದ್ರೆ ಕವಿಯವರು ಹೇಳಿದ್ದಾರೆ, ಹಣ್ಣಿನಲ್ಲಿ ಬೆಣ್ಣೆಯಲ್ಲಿ, ಕೆನೆ ಮೊಸರು ಹಾಲಿನಲ್ಲಿ, ರಸಗಬ್ಬು ಬಾಳೆಯಲ್ಲಿ, ಸೃಷ್ಟಿ ಇದು ಸವಿಯಾಗು 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 ಎಂದು. ಸೃಷ್ಟಿ ಅವರ ಹಣ್ಣಿನಲ್ಲಿ, ಬೆಣ್ಣೆಯಲ್ಲಿ, ಕೆನೆ ಮೊಸರಿನಲ್ಲಿ, ಎಲ್ಲ ಹಣ್ಣಿನಲ್ಲಿ ಒಳ್ಳೆಯ ಒಂದು ರುಚಿ ಕೊಟ್ಟಿದೆ. ಆ ರುಚಿ ಹೇಗಿರ್ತಾವಲ್ಲ ಹಂಗ ನಾವು ಕೂಡ ಈ ಸೃಷ್ಟಿ ನೋಡ್ಕೊಂಡು ನಾವು ಇರ್ಬೇಕು. ನಮ್ಮ ಮನಸ್ಸು ಹೇಗಿರ್ಬೇಕಪ್ಪ ಅಂದ್ರೆ ಒಳ್ಳೆಯ ಒಂದು ರುಚಿಕರವಾದಂಥ ಮಾತನಾಡ್ಲಿಕ್ಕೆ ನಾವು ಇರ್ಬೇಕು. ದೇಶ ಭಾವನೆ ಅಭಿವ್ಯಕ್ತಿ ಇವೇನಲ್ಲ ನಾವು ದೇಶವಂತ ಭಾವನೆಯನ್ನು ನಮ್ಮಲ್ಲಿ ಹುಟ್ಟಿನಿಂದ ನಾವು ಸಣ್ಣ ಮಕ್ಕಳಿದ್ದಾಗ ಕಥೆಗಳು ಹೇಳ್ತಿದ್ರು. ವೇದಿಕೆ ಮೇಲೆ ಆಸನದವರಿಗೆ ಹೇಳ್ತೀನಿ, ಹಿಂದಿನ ಭಾಷೆ ಹೇಗಿತ್ತು, ಹಿಂದಿನ ಒಂದು ಸಾಹಿತ್ಯ ಹೇಗಿತ್ತು, ಈಗ ಪುಸ್ತಕದಲ್ಲಿ ಆ ಸಾಹಿತ್ಯ ಇಲ್ಲ. ಅವ ಕಥೆಗಳು ಹೇಗಿತ್ತು ಅಂದ್ರೆ ನಾನು 1982ನೇ ಇಸ್ವಿಗೆ ಇಲ್ಲಿ ಬಂದಿದ್ದೇನೆ. ಬಂದಾಗ ಈ 3ನೇ ತರಗತಿ ವಿದ್ಯಾರ್ಥಿಗಳು ನಾನು ಪಾಠ ಮಾಡ್ತಿದ್ದೇನೆ. ಪುಣ್ಯಕೋಟಿ ಕಥೆ. ಆ ಪುಣ್ಯಕೋಟಿ ಕಥೆ ಹೇಗಿತ್ತು ಅಂದ್ರೆ ಒಂದು ಆಟೋದೊಂದು ಕಥೆ ನೀವು ಕೂಡ ಅಲ್ಲಿ ಕೇಳಿರಿ. ಆ ಕಥೆ ಹೇಳಿದ್ರೆ ಆ ವಿದ್ಯಾರ್ಥಿಗಳು ಅವಾಗ ಏನು ಹೇಳ್ತು ಅಂದ್ರೆ ಕ್ಲಾಸ್ ರೂಮ್ನಲ್ಲಿ ಅಳ್ತಿದ್ರು. ಆ ಪುಣ್ಯಕೋಟಿ ಆಟೋಳು ತಾನು ಖರೀದಿಗಾಗಿ ಏನಪ್ಪ ಅಂದ್ರೆ ಪೂರ್ವ ವ್ಯಾಕರಣದ ಇವನ್ ಸಿಕ್ಕಿದ್ದು ತಾನು ದೊಡ್ಡಿಗೆ ಬಂದು ಮಕ್ಕಳಿಗೆಲ್ಲ ಹೇಳ್ತಿತ್ತು. ಏನು ಹೇಳ್ತಿತ್ತು ಅಂದ್ರೆ ನನ್ನ ಅಮ್ಮಗಳಿಗ ಅಕ್ಕಗಳಿಗ ನನ್ನ ಮೂರ್ತು ಕಂಡಲ್ಲಿ ನೋಡ್ಕೋರಿ ಅಂತ ಹೆಂಗೆ ಕಥೆಗಾಗಿ ಸನ್ನಿವೇಶ ಹೇಳ್ತಿದ್ರು. ಅದು ಹೇಳ್ತಂದ್ರೆ ಸನ್ನಿವೇಶ ಮಕ್ಕಳೆಲ್ಲ ಆ ದುಃಖಮಯದಲ್ಲಿ ಅವರು ಆ ಸನ್ನಿವೇಶದ ಅಳ್ತಿದ್ರು. ಅಂತ ಕಥೆಗಳು ಇಲ್ಲ ಈಗ. ಏನಂದ್ರೆ ಅಂತ ಕಥೆ ಇಲ್ಲ. ಈಗ ಸಾಹಿತ್ಯಗಳು ಓದಿದ್ದು ಈಗ ಓದಿದ್ದು ಈಗ ಸಿಲೆಬಸ್ ಹೇಗಾಗಿದಾವ, ಸೆಮಿಸ್ಟರ್ ಪ್ರಕಾರ ಆಗ್ಯಾವ.
ಆ ಸೆಮಿಸ್ಟರ್ ಓದೋಣ ಬಿಟ್ಬಿಡೋ. ಇನ್ನೇನು ಕಥೆಗಳು ಹೇಗಿಂದ ಕಡಿ ಒಳಗನ ಒಂದು ವರ್ಷನ ಅದೇ ಓದ್ಬೇಕು ಹಾಗಿತ್ತು. ಸತಿ ಓದಿನ ಸಹಗಮನ ಅಂತ ಒಂದು ಪದ್ಧತಿ ಇತ್ತು. ಮತ್ತ ಚಂದ್ರಮತಿ ಪ್ರಲಾಪ ಅಂತ ಇರ್ತಿತ್ತು. ಅವೆಲ್ಲ ಹೇಳ್ತಾರ ಮಕ್ಕಳು ದುಃಖವಾಗಿ ಅವ್ರು ನೆನಪಿರ್ತಿದ್ರು. ಮೊಲದ ತ್ಯಾಗ ಅಂತಿತ್ತು. ಇವೆಲ್ಲ ಬುಕ್ಗಳು ಹೇಗಿತ್ತು, ಸಾಹಿತ್ಯ ಒಳ್ಳೆ ರೀತಿಯಲ್ಲಿತ್ತು. ಆ ಮಕ್ಕಳು ಆಗಿದ್ರು. ಈಗಿನ ಮಕ್ಕಳಿಗೆ ಆಗಿನ ಮಕ್ಕಳಿಗೆ ಬಹಳಷ್ಟು ವ್ಯತ್ಯಾಸ ಇದೆ. 80ರ ದಶಕದಲ್ಲಿ ಇದ್ದಂತ ಮಕ್ಕಳು ಈಗಿನ ಈ 2025 ಸಾಲಿಲ್ಲ. ಮಕ್ಕಳಿಗೆ ಮತ್ತು ಗುರುಗಳಿಗೆ ಸಂಬಂಧ ಇಲ್ಲ. ಅದೇ ಕೇಳಿದ್ರು ಒಪ್ಪಮನ್ಯಾಕ ಬಿಡಬೇಕ ಅಂತಂದು ಆರಿದ್ರು. ಅವಾಗ ನಾವು ಪಾಠ ಮಾಡಿದ್ರೆ ಕಲಿಯುವವರೆಗೆ ನಾವು ಓದಿ ಅದು ಬಾಯ್ಪಾಠ ಆಗ್ಬೇಕು ಅಂತ ಪದ್ಯಗಳು ಪಾಠಗಳು ಇದ್ವು. ಇರಲಿ, ನನಗೆ ಏನಪ್ಪ ಅಂದ್ರೆ ನಾನು ಈಗ ಮುತ್ತಿಯವ್ರ ಬಗ್ಗೆದಾಗ ಒಂದು ಮಾತು ಹೇಳಿ ನಾನು ಮುಗಿಸ್ತೀನಿ. ಮುತ್ತಿಯವ್ರ ಬಗ್ಗೆದಾಗ ಒಂದು ಮಾತು ನನಗೆ ಹೆಂಗಾಗಿತ್ತು ಅಂದ್ರೆ ಅವ್ರ ನಿರಾಳ ಮನಸ್ಸು ಹೆಂಗದ ಅನ್ನೋದು ನೆನಪನ್ನು ನಿಮ್ಗೆಲ್ಲ ಹೇಳ್ತೀನಿ. 2012ನೇ ಇಸ್ವಿನಲ್ಲಿ ನಮ್ಮ ಮಗಂದು ಇಲ್ಲಿ ಮಠದಾಗ ನಾವು ಲಗ್ನ ಮಾಡಿದ್ವಿ. ಆ ಲಗ್ನ ಕಾರ್ಯಕ್ರಮಕ್ಕೆ ಮುತ್ತೋರಿಗೆ ಅಂದ ನಮ್ಮ ಮಗನ ಲಗ್ನ ಇಲ್ಲಿ ಮಠದಾಗ ಇಡ್ತೇವೆ ಮುತ್ತೋರೆ, ಮತ್ತು ನಮಗೊಂದು ಡೇಟ್ ಕೊಡ್ರಿ. ಅದು ಡೇಟ್ ಏನಂದ್ರೆ ನನಗೆ ಪಂಚಾಂಗ ತಿಥಿ ಎಂಥದ್ದೇನು ನನಗೆ ಡೇಟ್ ಬ್ಯಾಡ್ರಿ, ನನಗೆ ದಿನಾಂಕದ ಬ್ಯಾಡ್ರಿ. ನಮ್ಮ ಮಗನ ಮದುವೆ ದಿನ ನೀವು ಪೂರ್ತಿಯಾಗಿ ನಾನು ಇಲ್ಲೇ ಇರಬೇಕು ಮಠದಲ್ಲಿ ಅಂತ ನನಗೆ ದಿನ ಕೊಡ್ರಿ ಅಂತ ಅವ್ರು. ಪಂಚಾಂಗ ತಿಥಿ ಬೇಡ ಅಂದ್ರೆ ಏನು ಬೇಡ, ಅವ್ರು ಮುಗೋದಲ್ಲಿ ನಾಲ್ಕು ಅದಕ್ಕೆ ಒಂದು ಯಾವುದೇ ತಿಥಿ ಇಲ್ಲ, ಪಂಚಾಂಗ ತಿಥಿ ಇಲ್ಲ, ಏನಿಲ್ಲ, ವಾರ ಇಲ್ಲ. ಆ ಮುದ್ದಾದ ವಾರ ಅದು ಎಂಥದ್ದು ಒಂದು ವಾರ ಅಂತಂದ್ರೆ ಶನಿವಾರ ದಿನ ವಾರ ಬಂತು. ಅವಾಗ ಶನಿವಾರ ಮಾಡಕ ಯಾರೋ ಕೂಡ ಅಂತ ಶನಿವಾರ ಸರಿಯಾಗಿಲ್ಲ ಅಂತ. ಆದ್ರೆ ಮುದ್ದಾದ ಆ ವಾರದಿಂದ ನಂಗೆ ಡೇಟ್ ಕೊಟ್ಟು ನಂತರ ಅವ್ರಿಗೆ ಅನ್ನ ನೋಡ್ರಿ ಮುದ್ದರೆ ನಮ್ಗೆ ಈಗೂ ನೆಂಟರು ಬರ್ತಾರ, ನಾವು ಎಲ್ಲ ಏನಪ್ಪ ಅಂದ್ರೆ ನಮ್ಮ ಜನರು ನಾವು ತಲುಪಿರ್ತೇವೆ, ನಾವು ಬರ್ಲಕ್ಕ ಅವು ಟೈಮ್ ನಮ್ಗೆ ಕರೆಕ್ಟಾಗಿ ಆಗೋದಿಲ್ಲ. ಇಲ್ಲಿ ನಾನು ಪೂರ್ವ ಮುಗಿದ ನಾನು ಇರ್ತೀನಿ, ನಾನು ಮಾಡಬೇಡ್ರಿ. ನಾ ಮಾತ್ರ ಅವರು ಪೂಜೆ ಬರೋದಲ್ಲಿ ಕುಂತಿದ್ರು. 9 ಗಂಟೆ ಆಗಿತ್ತು. ಪೂಜೆ ಬರೋದಾಗ ಕುಂತಾಗ ನಾ ಹೋದ ಮಾತ್ರ ಅವ್ರು ಪೂಜೆ ಬಂದ್ಮೇಲೆ ಕುಂತು ಮಳೆಯನ್ನು ಉಟ್ಟು ಮೈಯಲ್ಲಿ ಬಟ್ಟೆ ಎಲ್ಲ ಸ್ನಾನ ಮಾಡಿ ಮಾಡ್ಕೊಂಡು ತೆಗೆದು ನಾನು ಹೋಗಿ ಅವ್ರಿಗೆ ನಮಸ್ಕಾರ ಮಾಡಕ್ ಹೋದ. ನಮಸ್ಕಾರ ಮಾಡಕ್ ಹೋಗಂತ ಮೊದಲು ಬರ್ರಿ ಒಳಗೆ ಅವ್ರಿಗೆ ಸರ್ ನಾನು ಮನೆ ಕೊಡ್ರಿ, ಇಲ್ಲೇ ಕೊಡ್ರಿ ಇಲ್ರಿ ನಾನು ಹೇಳಕ್ ನಾನು ಈಗ ನಾನು ಬರ್ಲಕ್ಕೆ ತಡ ಆಗ್ತದೆ ಹೇಳಕ್ ಬಂದಿದ್ದೀನಿ. ನೀವು ಒಳಕ್ಕೆ ಇವತ್ತ ನಿಮ್ಗೆ ತಡ ಆಗ್ತದೆ. ನೀವು ಹಂಗ ಮದುವೆದಾಗ ಇರ್ತೀರಿ, ನಾವು ಪುನಃ ನೀವು ಒಳ್ಳೆದಾಗಿ ಊಟ ಮಾಡಂಗಿಲ್ಲ. ಇಲ್ಲಿ ಪ್ರಸಾದ್ ತೋರ್ ನಾನು ಸರಿ ಇಲ್ಲೇ ಕೊಡ್ರಿ. ನನಗೆ ಯಾವಾಗ ಮಾತಾಡ್ತಂದ್ರೆ ನನ್ಗೆ ರೋಮಾಂಚನ ಆಗ್ತದೆ. ಮುತ್ತೋದು ಮನುಷ್ಯ ಹೆಂಗ್ ನಿರಾಳಿತ್ತು ಅಂದ್ರೆ ನನಗೆ ಮಳೆ ಹಾಕ್ಬಿಟ್ರೆ ಮುತ್ತೋದು ಅಲ್ಲೇ ಕುಂತಾಗ ನಾನು ಕಾಟಿನಲ್ಲಿ ಅಂತ ನಾನು ಪ್ರಸಾದ್ ತಂದ್ಕೊಟ್ರು. ಮುತ್ತೋದನ್ನ ಊಟ ಹೆಂಗ್ ನನಗೆ ಇಷ್ಟ ಆಯ್ತು. ನನ್ನ ಮೈ ಎಲ್ಲ ಬೇರ್ಬಿಟ್ಟು ನೀರಾಯ್ತು. ಮುತ್ತೆ ನೀವು ಬರೋದಿಲ್ಲ, ನಾನು ಇಲ್ಲಿ ಕೂಡಿ ನಾನು ಬೈಕು ಇಲ್ಲಿ ಕೂಡಿ ಅಂತ ಅದ್ರ ಅವ್ರು ಸರಿ ನಾನು ಪ್ರಸಾದ್ ಮುತ್ತೋದು ಅಂದ್ರೆ ಆ ಮನಸ್ಸಿಗೆ ಯಾಕಂದ್ರೆ ಇಲ್ಲಿ ಯಾರು ಸಣ್ಣವರು ಮೇಲವರು ಸಣ್ಣವರು ಅಂತ ಭಾವನೆ ಅವ್ರಿಗೆ ಬರೋಂಗಿಲ್ಲ. ಮುತ್ತೈದು ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ಅವ್ರಿಗೆ ಬಂದ್ರೆ 3 ಸಲ ನಾನು ಅಭಿಷೇಕ ಮಾಡಕ ಮತ್ತು ಮನೆ ಗೃಹ ಪ್ರವೇಶ ನಾನು ಕರೆದಿದ್ದೇನೆ. ಅವಾಗ 2019ನೇ ಇಸ್ವಿಯಲ್ಲಿ ಏನಿತ್ತು ಅಂದ್ರೆ ಅವಾಗ ಇದು ಬಂದಿತ್ತು ನೋಡ್ರಿ, ಕರೋನಾ ಬಂದಾಗ ಮಳೆಯಿಂದ ಮಳೆ ಜಿಟಿ ಮಳೆ ಇತ್ತು. ನಾವು ನಮ್ಮ ಇಬ್ಬರು ಗಂಡೆ ಹಾಕಿ ನಾವು ಕೇಳಕ್ ಹೋದೆವು, ಮುದ್ದೆ ನಮ್ಮ ಮನಶಾಂತಿ ಬರ್ಬೇಕಾಗ್ತದೆ, ಈಗ ನಾವು ಡೇಟ್ ಇಟ್ಕೊಂಡ್ರಿ. ಯಾಕಂತ ಬರ್ರಿ ಒಂದು ಡೇಟ್ ಬರ್ರಿ. 1 ಸಲ 2 ಸಲ 3 ಸಲ ಹೋದಾಗ ಇನ್ನು ನಮ್ಗೆ ಡೇಟ್ ಸಿಗ್ಲಿಲ್ಲ. ಕೆಲವರು ಏನಂತ 3 ಸಲ ಹೋದ್ರೆ 4 ಸಲ ಡೇಟೇ ಕೊಡಂಗಿಲ್ಲ, ಏನ್ ಮಾಡ್ರಿ ಅಂತ ಕೆಲವು ನಿರಾಶೆ ಆಗಿ ಸ್ವಂತ ಏನೋ ಮಾಡ್ಕೊಂಡು ಹೋಗೋದಿಲ್ಲ. ನಾವೆಲ್ಲ ಮುತ್ತನ್ನು ಯಾವಾಗ ಬರ್ತೀವಿ ಅದು ಬರ್ರಿ. ಅವಾಗ ಮನೆಗೆ ಎಲ್ಲರಿಗೂ ಬಂದವ್ರಿಗೆ ಏನ್ ಮಾಡ್ತಾರೆ, ರುದ್ರಾಕ್ಷಿ ಕೊಟ್ಟು ಆಯ್ತು ಇದನ್ನ ಮಾಡಿ ಕನ್ನಡ ಬರ್ಲಕ್ಕಾಗಲ್ಲ ಮೊದಲು ಮಾಡ್ಕೋತೀವಿ ಅಂತ ಹೇಳೋದು. ಆದ್ರೆ ನಮ್ಮ ಮುತ್ತೇನಂದ್ರು ನೀವು ಮನುಷ್ಯರಿಗೆ ಏನ್ ಮಾಡುತ್ತೆ ನಮ್ಗೆ ಗೊತ್ತಾಗಲ್ಲ. ನೀವು ರುದ್ರಾಕ್ಷಿ ಕೊಟ್ಟು ಹೊರಸ್ತಾರಲ್ಲ ನಾವು ತಗೋತೀರಿ ನೀವು ಈಗ ನಿಮ್ಮ ಮನೆಗೆ ನಾವು ಬರ್ತೀವಿ ಮುತ್ತೇನ ಅಂದ್ರು. ನಾವು ಅವಾಗ ಏನಾಯ್ತು ಅಂದ್ರೆ ಮಳೆ ಅಂದ್ರೆ ಮಳೆ ಇತ್ತು. ಅಲ್ಲಿ ಊರಾಗ ಇನ್ನೊಂದು ಮನುಷ್ಯಂತ ಇತ್ತು. ಆ ಮನುಷ್ಯಂತಿ ಮಾಧವ್ ಚೆನ್ನಪ್ಪ ಅವ್ರ ಮನುಷ್ಯಂತಿ ಇತ್ತು. ಅವ್ರ ದಿವಸ ನಮ್ದು ಮನುಷ್ಯಂತಿ ಇತ್ತು. ನಾವೆಲ್ಲ ಏನ್ ತಿಳ್ಕೊಂಡೆವು, ಅಲ್ಲಿ ಊರಾಗ ಹೋಗಿ ಬರ್ತಾನಲ್ಲ ಅಲ್ಲಿ ನಾವೆಲ್ಲ ರೆಡಿ ಆಗಾಡಿ ಅಂತಿದ್ದೆವು. ಜಿಟಿ ಬಿಟಿ ಮಳೆ ಬಂದಾಗ ಮನೆಗೆ ಹೋದಾಗ ಜೀಪ್ ನಿಂತದ, ಕಾರು
ಅಪ್ಪಣ್ಣ ಅವ್ರು ಮುಖ್ಯ ಬರೋದು ನಾವು ಇನ್ನೂ ಬರ್ತಾ ಇಲ್ಲ ಅಂತ ವಿಚಾರ ಮಾಡ್ಕೊಂಡಿದ್ದು ಟೈಮ್ ಕರೆಕ್ಟ್ ಟೈಮ್ 11 ಗಂಟೆಯಿಂದ 11 ಗಂಟೆಗೆ ಹೋದ್ರೆ ಇನ್ನೂ ಬರ್ತಾ ಇಲ್ಲದು ಮ್ಯಾಮ್ ಮಾಡಿದ ಛತ್ರಿ ಹಿಡ್ಕೊಂಡು ಇನ್ನ ಬರೋರು ಮಾತಾಡೋದು ಇನ್ನ ಹೇಳಿದ್ವಿ ಮುಂದೆ ಟೈಮ್ ಮಾತಾಡ ಇದೆ ಏನ್ ಮಾಡಿ ಬರ್ರಿ ಅಂತ ಮಳೆನ ಹಂಗೆ ಮಳಿ ಮ್ಯಾಲ ಹೊಟ್ಟಿತ್ತು ಛತ್ರಿ ತಕ್ಕೊಂಡು ನಿಂತಿಲ್ಲ ಮಳಿ ಕೈಸ್ಕೊಂಡು ಕರ್ನಾಟಕ ಹೋಗಿ ನಮ್ಮ ಮನೆಗ ಅವರು ಪಾಲಕ ಹಾಕಿ ಅವ್ರ ಶಾಂತಿ ಚಂದ ಮಾಡ್ತಾರೆ ಮುತ್ತೂರು ಬಗ್ಗೆ ಇಷ್ಟು ಹೇಳಕಂದ್ರೆ ಏನಂದ್ರೂ ನಮಗೆಲ್ಲ ಅನಿಸಿದ್ವೋ ಆಗಿಲ್ಲವ ಆ ಉದ್ದೇಶ ನಾನು ಹೇಳಿರ್ತೀನಿ ಮುತ್ತೂರ ಬಗ್ಗೆ ಎಲ್ಲರೂ ಹೇಳಿದ್ದಾರೆ ಮತ್ತ ಇನ್ನೊಂದು ಹೇಳಿದ್ದಾರೆ ನನಗೆ 5 ನಿಮಿಷ ಕೊಟ್ಟಿಲ್ಲ ಎಲ್ಲ ವೇದಿಕೆ ಮೇಲೆ ಅವರಿಗೆಲ್ಲ ಒಂದಿಸ ವಿದ್ಯಾರ್ಥಿಗಳ ಬಗ್ಗೆ ಹೇಳ್ಬೇಕಂದ್ರೆ ಟೈಮ್ ಇಲ್ಲ ಯಾವ ವಿದ್ಯಾರ್ಥಿಗಳು ಹೇಳ್ತೀನಿ ಅದನ್ನು ಬರ ಶಿವಲಿಂಗ ಆರತಿ ಅವರು ಮತ್ತು ನಾರಾಯಣ ಮತ್ತೆ ಇವರು ನಮ್ದು ಶಿವರಾಜ ಹೆಣ್ಣು ಹುಡುಗಿಯರ ಅಂತ ಇವರು ಸುಧಾದೇವಿ ಮಾಣಿಕೆ ಜಗದೇವಿ ಮತ್ತ ಅಂಬುಬಾಯಿ ಶಿವರಾಪುರ್ ಯಾವಾಗ ಏನು ಮಾಡ್ತು ಏನು ಮಾಡಿ ನೋಡಕ ತಪ್ಪಿದೋಗಿ ಏನ್ ಇಷ್ಟಲ್ಲ ತಪ್ಪಿದ್ವಿ ಈಗ ಹೋದ್ರೆ ಹ್ಯಾಂಗ ಅಂತಂದ್ರು ಇದಂತ ಅವರು ಸನ್ನಿವೇಶ ಹೆಂಗಿತ್ತು ಅವ್ರಂದ್ರ ಮಕ್ಕಳು ಸಣ್ಣ ಮಗುತ್ತಾರೆ ಹೆಂಗಿತ್ತಂದ್ರ ಊಪಿರ ಗಾಲ ಹೊಳೆಯುವ ಕಣ್ಣು ಸಣ್ಣ ಮಕ್ಕಳಿದ್ದರೆ ಹೇಗಿರ್ತಲ್ಲ ಗಲ್ಲವರೆಲ್ಲ ಉಪ್ಪಿನ ಕಣ್ಣೊಳೆಲ್ಲ ನಿಲ್ಲಿಸುವ ಹೇಳ್ತೀವಿ ನೋಡ್ತಿರಲ್ಲ ಈ ರೀತಿಯಾಗಿ ಈಗ ನೋಡ್ರಿ ಎಲ್ಲರೂ ಕೂಡ ನಾನು 60 ವರ್ಷದಿಂದ ಮನುಷ್ಯ ಇರ್ತೀನಿ ಈ ಎಲ್ಲ ವಿದ್ಯಾರ್ಥಿಗಳಿಗೆ 51 ಆದ್ರೂ ಕೂಡ ಅವರು ಎಷ್ಟು ಹುಡುಗ ಮುದ್ದರ ಬಗ್ಗೆದಾಗ ತುಲಾಭಾರ ಮಾಡಬೇಕು ಅವ್ರಿಗೆ ವಸತಿ ಶಾಲೆಗೆ ನಾನು ಕೂಡ ಎಷ್ಟು ಧನಸ ಮಾಡ್ಬೇಕು ಅಂತ ತಿಳ್ಕೊಂಡು ಮಾಡ್ಯಾರ ಈಗ ನನಗೆ ಎತ್ತಟ್ಟಿಕಲ್ಲ ನಾನು ನೇಗಿಸಲ್ಲ ನನ್ನ ಸಂಗಟ ಅದ ಅದನ್ನು ಕೂಡ ನಿಂತು ಮಾತಾಡಿದ್ರೆ ಉತ್ತರ ನನಗೆ ಕೃಪೆ ಆಶೀರ್ವಾದ ಅದ ಅಂತಂದ್ರೆ ನಾನು ಕೂಡ ಇಲ್ಲಿ ಬದುಕಿದ್ದೀನಿ ಏನು ಇವಾಗ ನಾನು ಗೌರವ 4 ಸಲ ಆಪರೇಷನ್ ಆಗಿ 3 ವರ್ಷ ಆಯ್ತು ಈಗ ನನಗೆ ಆಗಿ ಅಂದ್ರೂ ಕೂಡ ಜೀವನದಾಗ ಓಡಾಡಿದ್ದೀನಿ ಎಲ್ಲಿ ಹರ್ಕೊಂಡು ಇರ್ತಾರೆ ನಾನು ಇನ್ನೂ ಬಿಟ್ಟಿಲ್ಲ ಮುದ್ದೆ ನಿಮ್ಮ ಟೀಚರ್ ರಿಟೈರ್ಮೆಂಟ್ ಆಗೋದನ್ನು ಇಲ್ಲಿ ಬಿಡಾಗಿಲ್ಲ ಒಂದು ಆಗ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಹೇಳಿ ನಾನು ಇಲ್ಲಿ 4 ಮಾತಾಡ್ಲಕ್ಕ ಎಲ್ಲ ವಿದ್ಯಾರ್ಥಿಗಳ ಬಗ್ಗೆ ಹೇಳ್ಬೇಕಂದಿದ್ದ ಟೈಮ್ ನಾನು ಭಾಳ ಅಂತ ಹೇಳ್ಬೇಕಂತ ಬರ್ಕೊಂಡು ಬಂದಿದೆ ಆಗ ನಾನು ಇಲ್ಲಿಗೆ ಮಟ್ಟಕ್ಕೆ ಮುದ್ದರಿಗೆ ಇನ್ನೊಮ್ಮ ನನ್ನ ಸಾಷ್ಟಾಂಗ ನಮಸ್ಕಾರ ಹಾಕಿ ವೇದಿಕೆ ಮೇಲಿದ್ದ ಎಲ್ಲ ಗಣ್ಯಮಾನ್ಯರಿಗೆ ನಮಸ್ಕರಿಸುತ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕರಿಸುತ್ತಾ ನಾನು 4 ಮಾತಾಡ್ಬೇಕು ಅವಕಾಶ ನಮ್ಮ ಸಿದ್ದಿ ಸರ್ ಅವರು ತುಂಬ ಅನುಭವದ ನುಡಿಗಳನ್ನು ಮಾಡಿದ್ದಾರೆ. ಸಿದ್ದಿ ಸರ್ ಅವರಿಗೆ ಧನ್ಯವಾದ. ಹಾರ್ಗುಳ ಮಠ ಜಾತಿ ಮಠ ಅಲ್ಲ, ಪ್ರೀತಿ ಮಠ, ಜಾತ್ಯತೀತ ಮಠ. ಅಪ್ಪರು ಹರಿಜನರು ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಪೂಜೆ ಪ್ರಸಾದ ಪಾದಪೂಜೆ ಮಾಡುತ್ತ ಇಡೀ ನಾವು ಕರ್ನಾಟಕದಲ್ಲಿ ನೋಡ್ಬೇಕಾದ್ರೆ ನಮ್ಮ ಹಾರ್ಗುಳ ಮೂರ್ತಿಯವರು ಬಾಜುಕೊಂದು ಪ್ರಸಾದ ಎಡೆ ಮಾಡಿ ಹೊಟ್ಟೆ ತುಂಬಿಸ್ಯಾರಂದ್ರೆ ಅದು ಗುರು ಕರುಣೆ ಆಶೀರ್ವಾದ. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.